ಸೊ ಎಸ್ ಸ್ಟೂಡೆಂಟ್ಸ್, ನಾನು ಹೇಳಿದ್ದೆ ಕ್ಯಾಲ್ಕುಲೇಟರ್ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ. ಸೊ ನೀವೀಗ ನೋಡೋದಾದ್ರೆ, ಸೊ ಇಫ್ ಯು ಕ್ಯಾನ್ ಸಿ ಹಿಯರ್, ಸೊ ಯು ಹ್ಯಾವ್ ಟು ಗೋ ಟು ದ ಆನ್, ಫಸ್ಟ್ ಬಟನ್ ಆನ್ ಮಾಡ್ಕೊಳ್ಳಿ. ಸೊ ಆಮೇಲೆ ಮೆನು ಸೆಟಪ್ ಹೋಗ್ಬಿಟ್ಟು ಯು ಹ್ಯಾವ್ ಫೋರ್ತ್ ಒನ್, ದಟ್ ಇಸ್ ಬೇಸನ್. ನಿಮ್ಗೆ ಕಾಣಿಸ್ತಿದ್ಯಾ? ಬೇಸನ್ ಇದೆ ಇಲ್ಲಿ. ಸೊ ಈ ಬೇಸನ್ ಅನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ಇಫ್ ಯು ಕ್ಯಾನ್ ಸಿ ದಿಸ್ ಬೇಸನ್, ಯು ಗೋಯಿಂಗ್ ಟು ಕ್ಲಿಕ್ ಆನ್ ನಂಬರ್ 4. ಸೊ ಬೇಸನ್ ಕಾಣಿಸ್ತಿದ್ಯಾ? ನಂಬರ್ 4 ಬೇಸನ್. ಸೊ ಬೇಸನ್ ನ 4 ಗೆ ಕ್ಲಿಕ್ ಮಾಡಿ. ಫಸ್ಟ್ ಇಲ್ಲಿ ಡೆಸಿಮಲ್ 0 ಬರುತ್ತೆ. ಸೊ ಫಸ್ಟ್ ಏನ್ ಮಾಡ್ತೀರಾ, ನಿಮ್ಮ ಒಂದು ನಂಬರ್ ದಟ್ ಇಸ್ 28 ಅನ್ನ ಕೊಡ್ತೀರಾ. ಸೊ ಗಿವ್ 28 ಅಂಡ್ ಕ್ಲಿಕ್ ಈಕ್ವಲ್ ಟು. ಸೊ ಅವಾಗ ಏನ್ ಬರುತ್ತೆ, ಇಲ್ಲಿ 28 ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ಅವಾಗ ಹೆಡಿಂಗ್ 28, ರೈಟ್? ಸೊ ಇದಕ್ಕೆ ನೀವೇನ್ ಮಾಡ್ಬೇಕು, ಬೈನರಿ ಬಟನ್ ಒತ್ತಬೇಕು. ವೇರ್ ಇಸ್ ಬೈನರಿ ಬಟನ್? ಓವರ್ ಹಿಯರ್. ಇಲ್ಲಿ ಲಾಗ್ ಕಾಣಿಸ್ತಿದ್ಯಾ? ಮೈ ಆರೋ ಮಾರ್ಕ್ ಇಸ್ ಪಾಯಿಂಟಿಂಗ್ ಟು ಲಾಗ್. ಸೊ ಲಾಗ್ ಮೇಲ್ಗಡೆ ನಿಮ್ಗೆ ಬೈನರಿ ಇದೆ. ಸೊ ಅದನ್ನ ನಿಮ್ಗೆ ಒತ್ತಿದ ತಕ್ಷಣ ಏನಾಗುತ್ತೆ, ದಟ್ ಇಸ್ ಟ್ರಿಬಲ್ ಒನ್ ಅಂಡ್ 2 zeros ಬರ್ತಾ ಇದೆ, ರೈಟ್? ಅದೇ ರೀತಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಯು ಆರ್ ಸಪೋಸ್ ಟು ಫೈಂಡ್ ದ ಅದರ್ಸ್. ಸೊ ಅದರ್ಸ್ ಫೈಂಡ್ ಮಾಡ್ಬೇಕಾದ್ರೆ ದಯವಿಟ್ಟು ಮತ್ತೆ 4 ಕ್ಲಿಕ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಸಿ, ನಿಮ್ಗೆ ಈಗ ಇಲ್ಲಿ ಬೈನರಿ ಆಫ್ 0000 ಇದೆ. ಸೊ ನೀವು ಬರೀ 28 ಕೊಟ್ಟುಬಿಟ್ಟು ಹಿಂಗ್ ಮಾಡಿದ್ರೆ, ಸೊ ನೋಡಿ ಈ ತರ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಾನೆ, ಒಂದು ಸಲ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ, ನಾವ್ ಕ್ಯಾಲ್ಕುಲೇಟೆಡ್ ದ ಬೈನರಿ ವ್ಯಾಲ್ಯೂ ಆಫ್ 28 ಅಂಡ್ ವಿ ಗಾಟ್ ದ ರಿಸಲ್ಟೆಂಟ್ ಅಲ್ವಾ? ಸೊ ಇವಾಗ 30 ಗೆ ನೀವು ಕಂಡುಹಿಡಿಬೇಕಾದ್ರೆ ಮತ್ತೆ ಹ್ಯಾವ್ ಟು ಗೋ ಬ್ಯಾಕ್ ಟು ಮೆನು ಸೆಟಪ್, click fourth one, that is basin, and once again you are going to type 30 over here, which will become equal to 30, and then click the log button. So log ದು ಒಂದು ಬಟನ್ ನೀವು ಪ್ರೆಸ್ ಮಾಡಿದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ತಕ್ಷಣ ನಿಮ್ಗೆ ನೋಡಿ 4 ones and 1 0 ಬರ್ತಾ ಇದೆ. ಸೊ ಬೈನರಿ ವ್ಯಾಲ್ಯೂಸ್ ಆಫ್ 30. ಸೊ ಮತ್ತೆ ಇವಾಗ ನೀವು ಬೈನರಿ ವ್ಯಾಲ್ಯೂ ಆಫ್ 31 ಕಂಡುಹಿಡಿಬೇಕು ಅಂದ್ರೆ once again go to menu setup, click fourth one, that is basin, and once again 31 ಕ್ಲಿಕ್ ಮಾಡಿ ಈಕ್ವಲ್ ಟು ಬರ್ತಾ ಇದೆ. ಮತ್ತೆ ತಿರ್ಗಾ ನೀವೇನ್ ಮಾಡ್ತೀರಾ, ಲಾಕ್ ಬಟನ್ ಒತ್ತಿದ್ರೆ ಯು ಗೆಟ್ 5 1. ಸೊ ದಿಸ್ ಇಸ್ ವಾಟ್ ಇಸ್ ಹೌ ಟು calculate the what I can say, the decimal binary values of all the decimal values in your calculator. And this is what is about to showcase to students, and thank you.